ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕೋವಾಲಾ ಆಪ್ ಅಂದ್ರೆ ಲಿಂಕ್ ಶೇರ್ ಮಾಡಿ, ಅಂದ್ರೆ ನೀವು ಯಾವುದೇ ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡಿ ಆ ವಿಡಿಯೋ ಲಿಂಕ್ ಶೇರ್ ಮಾಡೋದ್ರಿಂದ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಇಲ್ಲಾಂದ್ರೆ ನಿಮ್ಮ ಯಾವುದೇ ಗ್ರೂಪ್ ಗಳಿಗೂ ನೀವು ಶೇರ್ ಮಾಡೋದ್ರಿಂದ ನಿಮ್ಗೆ ಅದಕ್ಕೆ ಬರುವ ಅರ್ನಿಂಗ್ ಅಂದ್ರೆ ಅದು ಪರ್ ವ್ಯೂಸ್ ಗೆ ನಿಮಗೆ ಇಲ್ಲಿ ಅರ್ನಿಂಗ್ ಆಗುತ್ತೆ. ಇದು ಯಾವ ರೀತಿ ಮಾಡೋದು, ಇದರಲ್ಲಿ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು, ರಿಜಿಸ್ಟ್ರಿ ಹೇಗೆ ಮಾಡೋದು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಎಲ್ಲಾ ವಿಡಿಯೋ ನೋಡಬೇಕು. ಇದು ನಿಮ್ಮ ಯಾವುದೇ ಮೊಬೈಲ್ ಫೋನ್ ನಲ್ಲೂ ಈ ಕೆಲಸ ಮಾಡಬಹುದು, ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಅಲ್ಲೂ ಈ ಕೆಲಸ ಮಾಡಬಹುದು. ಓಕೆ, ಅಂದ್ರೆ ಒಂದು ವಿಷಯ ಅಂದ್ರೆ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬೋದು. ಇದು ನಿಮ್ಗೆ ಪಾರ್ಟ್ ಟೈಮ್ ತರ ಸ್ವಲ್ಪ ಅರ್ನಿಂಗ್ ಆಗುತ್ತೆ. ಓಕೆ, ಇದರಲ್ಲಿ ನೀವು ಕಂಟಿನ್ಯೂ ಆಗಿ ಕೆಲಸ ಮಾಡಿದ್ರೆ ಇದರಲ್ಲಿ ನಿಮ್ಗೆ ತುಂಬಾ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಯಾವ ರೀತಿ ಆಗುತ್ತೆ ಅಂತ ನಾ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಎಲ್ಲಾ ವಿಡಿಯೋ ನೋಡ್ಬೇಕು, ವಿಡಿಯೋ ಸ್ಕಿಪ್ ಮಾಡಬಾರ್ದು. ವಿಡಿಯೋ ಇಷ್ಟವಾದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಡಿಸ್ಕೋವಾಲಾ ಆಪ್ ಅಂತ ಇದರ ಹೆಸರು. ಇದರಲ್ಲಿ ಏನ್ ಗೊತ್ತಾ, ನೋ ಇನ್ವೆಸ್ಟ್ಮೆಂಟ್, ಯಾವುದೇ ರೀತಿಯ ಹಣ ಇನ್ವೆಸ್ಟ್ಮೆಂಟ್ ಇಲ್ಲ. ಇನ್ನೊಂದು ಇದರಲ್ಲಿ ಫೆಸಿಲಿಟಿ ಅಂದ್ರೆ ಇದರಲ್ಲಿ ನೀವು ಉಂಟಲ್ಲ ನಿಮ್ಮ ಯಾವುದೇ ರೀತಿಯ ಫೈಲ್ ಅನ್ನು ಸ್ಟೋರೇಜ್ ಮಾಡಬಹುದು ಮತ್ತೆ ಲಾಕು ಮಾಡಬಹುದು. ಅಂದ್ರೆ ನಿಮಗೆ ನಿಮ್ಮ ಪರ್ಸನಲ್ ಫೈಲ್ ಅನ್ನು ಇದರಲ್ಲಿ ಸ್ಟೋರೇಜ್ ಮಾಡಬಹುದು. ಯಾವುದೇ ರೀತಿಯ ಎಡವಟ್ಟಿಲ್ಲ. ಅಂದ್ರೆ ಇದು ಮೇಡ್ ಇನ್ ಇಂಡಿಯಾ ಆಪ್. ಓಕೆ, ಇದರಲ್ಲಿ ನೀವು ಏನು ಗೊತ್ತಾ, ಎಲ್ಲಿಂದಲೂ ಯಾವುದೇ ವಿಡಿಯೋ, ಯಾವುದೇ ಸಿನಿಮಾ ಇರಲಿ ಅಲ್ಲಂದ್ರೆ ಶಾರ್ಟ್ ವಿಡಿಯೋ ಇರಲಿ, ಏನೇ ಇರಲಿ ಅದನ್ನ ಲಿಂಕ್ ಅನ್ನ ಕಾಪಿ ಮಾಡೋದು, ಲಿಂಕ್ ಅಲ್ಲೇ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡೋದು. ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ಒಂದು ಲಿಂಕ್ ಜನರೇಟ್ ಆಗುತ್ತೆ. ಆ ಲಿಂಕ್ ಜನರೇಟ್ ಆದ ಆ ಲಿಂಕ್ ಅನ್ನು ನೀವು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡೋದು. ಓಕೆ, ಆ ಲಿಂಕ್ ಇಂದ ಶೇರ್ ಮಾಡಿದ್ಮೇಲೆ ಆ ಲಿಂಕ್ ಅನ್ನು ಫ್ರೆಂಡ್ಸ್ ಗಳಿಗೆ ಯಾರಾದ್ರೂ ಓಪನ್ ಮಾಡ್ಬೇಕಂದ್ರೆ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕಾ ಅಗತ್ಯನೇ ಇಲ್ಲ. ಡೈರೆಕ್ಟ್ಲಿ ಆ ವಿಡಿಯೋನ ಅವರು ಪ್ಲೇ ಮಾಡಿ ನೋಡಬಹುದು. ಇಷ್ಟು ಮಾಡೋದು ಅಂತ ಹೇಳ್ತೀನಿ. ಓಕೆ, ಅದಕ್ಕೆ ನೀವು ಒಂದ್ಸಲ ಏನ್ ಮಾಡ್ಬೇಕು ಗೊತ್ತಾ, ನಿಮ್ಮಲ್ಲಿ ಮೊಬೈಲ್ ಅಲ್ಲಿ ನೀವು ಒಂದ್ಸಲ ಯಾವುದೇ ನಿಮ್ಮ ಬ್ರೌಸರ್ ಅಂದ್ರೆ ಎಕ್ಸಾಂಪಲ್ ಕ್ರೋಮ್ ಬ್ರೌಸರ್. ಓಕೆ, ಇಲ್ಲಿ ಹೋಗಿ ಸರ್ಚ್ ಮಾಡಬೇಕು, ಡಿಸ್ಕೋವಾಲಾ ಆಪ್ ಅಂತ ಟೈಪ್ ಮಾಡ್ಬೇಕು. ಇಲ್ಲಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ. ಇದೇ ತರ ನೀವು ಟೈಪ್ ಮಾಡಬೇಕು. ಓಕೆ, ಟೈಪ್ ಮಾಡಿದ್ಮೇಲೆ ನಿಮ್ಮ ಹತ್ರ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ನಿಮ್ಮ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಓಕೆ, ಸ್ವಲ್ಪ ವೇಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬರುತ್ತೆ ಸ್ಟಾರ್ಟ್ ಅಪ್ಲೋಡಿಂಗ್ ಫಾರ್ ಪಬ್ಲಿಷರ್ಸ್, ಅಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡುವವರು, ಅಂದ್ರೆ ನೀವು ಅರ್ನಿಂಗ್ ಮಾಡುವವರು. ಓಕೆ, ಹಾಗಿರುವಾಗ ಇಲ್ಲಿ ನಿಮ್ಮ ರೈಟ್ ಸೈಡ್ ಅಲ್ಲಿ 3 ಲೈನ್ ಕಾಣ್ತಾ ಇದ್ದಿಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ 2 ಆಪ್ಷನ್ ಇದೆ, ಜಾಯಿನರ್ಸ್ ಮತ್ತೆ ಲಾಗಿನ್. ನೀವು ಆಲ್ರೆಡಿ ರಿಜಿಸ್ಟರ್ ಇದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡಬಹುದು. ನೀವು ಹೊಸಬರಾದ್ರೆ ಇಲ್ಲಿ ಜಾಯಿನರ್ಸ್ ಅಂತ ಕ್ಲಿಕ್ ಮಾಡಬಹುದು. ಓಕೆ, ನಾ ಇಲ್ಲಿ ಜಾಯಿನರ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಿಮ್ಮ ಹತ್ರ ಒಂದು ಸಣ್ಣದಾದ ಒಂದು ಫಾರಂ ಬರುತ್ತೆ. ಇದರಲ್ಲಿ ಏನಿಲ್ಲ, ನಿಮ್ಮ ಹೆಸರನ್ನು ಫಿಲ್ ಮಾಡಬೇಕು, ನಂತರ ನಿಮ್ಮ ಯಾವ್ದಾದ್ರು ಇಮೇಲ್ ಅಡ್ರೆಸ್ ನ ಪುಟ್ ಮಾಡಬೇಕು, ನಂತರ ನಿಮ್ಮ ಪಾಸ್ವರ್ಡ್ ಅನ್ನ ಪುಟ್ ಮಾಡಬೇಕು. ಪಾಸ್ವರ್ಡ್ ಅನ್ನು ಹಾಕಿದ್ಮೇಲೆ ಡೈರೆಕ್ಟ್ಲಿ ಜಾಯಿನ್ ಅಂತ ಆಪ್ಷನ್ ಕ್ಲಿಕ್ ಮಾಡಬೇಕು. ಓಕೆ, ಇಷ್ಟು ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಇದು ಆಟೋಮೆಟಿಕಲಿ ಜಾಯಿನ್ ಆಗುತ್ತೆ. ಇಷ್ಟೇ. ಓಕೆ, ನಾನು ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಪುಟ್ ಮಾಡಿ ಕಂಟಿನ್ಯೂ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದು ಹೊಸ ಪೇಜ್ ಓಪನ್ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿಯ ಅರ್ನಿಂಗ್ ಆಗಿಲ್ಲ. ಓಕೆ, ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ನಂತರ ಅರ್ನಿಂಗ್ ಹೇಗೆ ಮಾಡೋದು ಮತ್ತೆ ವಿಡ್ರಾಲ್ ಹೇಗೆ ಮಾಡೋದು, ಇದು ಎಲ್ಲಾ ಡೀಟೇಲ್ಸ್ ಹೇಳಿಕೊಡ್ತೀನಿ. ಓಕೆ, ನಿಮ್ಮ ಹತ್ರ ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಲೈನ್ ಅನಾಲಿಟಿಕ್ಸ್, ಅಂದ್ರೆ ನಿಮ್ಮ ಯಾವುದೇ ರೀತಿಯ ಅರ್ನಿಂಗ್ ಇದೆಯಲ್ಲ ಅದು ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ನೀವು ಇಲ್ಲಿ ವಿಡಿಯೋ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೈ ಡಿವೈಸ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಗ್ಯಾಲರಿಯಿಂದ ಫೈಲ್ಸ್ ಸೆಲೆಕ್ಟ್ ಮಾಡಿ, ನಿಮ್ಮ ಗ್ಯಾಲರಿಯಿಂದ ಯಾವುದೇ ಒಂದು ಕ್ಲಿಕ್ ಮಾಡಿದ್ಮೇಲೆ ನಾನು ಗ್ಯಾಲರಿಯಿಂದ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಾನು ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ್ಮೇಲೆ ನನ್ನ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ ಫ್ರೆಂಡ್ಸ್, ನಿಮ್ಮ ವಿಡಿಯೋ ಆಲ್ರೆಡಿ ಇಲ್ಲಿ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದ್ಮೇಲೆ ಇಲ್ಲಿ ನಿಮ್ದು ಲಿಂಕ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಲಿಂಕ್ ಅನ್ನ ಕಾಪಿ ಲಿಂಕ್ ಅಂತ ಕ್ಲಿಕ್ ಮಾಡಬೇಕು. ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ, ಒಂದ್ಮೇಲೆ ನಿಮ್ಮ ಹತ್ರ ಟೆಲಿಗ್ರಾಮ್ ಚಾನಲ್ ಇದ್ರೆ ಇದು ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಅಂದ್ರೆ ನಿಮ್ ಚಾನಲ್ ಯಾವುದೇ ಅಂದ್ರೆ ಆಡಿಯನ್ಸ್ ಇದ್ರೆ ಅವರಿಗೆ ನೀವು ಲಿಂಕ್ ಅನ್ನ ಶೇರ್ ಮಾಡಿ ತುಂಬಾ ಅರ್ನಿಂಗ್ ಮಾಡಬಹುದು. 3 ಲೈನ್ ಅಲ್ಲಿ ಬರ್ತೀನಿ, ಬಿಲ್ಲಿಂಗ್ ಅಂತ ಇದೆ. ಬಿಲ್ಲಿಂಗ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ದು ವಿಡ್ರಾವಲ್, ಓಕೆ, ಪೇಮೆಂಟ್ ಮೆಥಡ್ ಅಂದ್ರೆ ನೀವು ಅರ್ನಿಂಗ್ ಮಾಡಿದ್ರೆ ವಿಡ್ರಾವಲ್ ಮಾಡೋದು. ಅಂದ್ರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ತೆಗೆದ್ರೆ ನೀವು ಮಿನಿಮಮ್ $10 ಆದ್ರೆ ಮಾತ್ರ ನಿಮ್ಮ ಬ್ಯಾಂಕಿಗೆ ವಿಡ್ರಾವಲ್ ತೆಗಿಬಹುದು. ಹಾಗೆ ನೀವು ಪೇಪಲ್ ಅಲ್ಲೇ $5 ಮತ್ತೆ ಬೈನಾನ್ಸ್ ಅಲ್ಲಿ ಕ್ರಿಪ್ಟೋದಲ್ಲಿ ತೆಗೆದ್ರೆ $10. ಓಕೆ, ನಾನು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಮೊದಲು ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಒಂದೇ ಸಲ ಎಂಟ್ರಿ ಮಾಡಬೇಕು. ಓಕೆ, ಇಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ಬೇಕಂದ್ರೆ ಮೊದಲು ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಹೆಸರು ಮೆನ್ಷನ್ ಮಾಡಬೇಕು, ನಂತರ ಕೋಮಾ ಹಾಕ್ಬೇಕು, ನಂತರ ಬ್ಯಾಂಕ್ ನೇಮ್ ಹೆಸರು ಹಾಕ್ಬೇಕು, ನಂತರ ಕೋಮಾ ಹಾಕ್ಬೇಕು, ನಂತರ ಅಕೌಂಟ್ ನಂಬರ್ ಹಾಕ್ಬೇಕು, ಕೋಮಾ ಹಾಕ್ಬೇಕು, ನಂತರ IFSC ಕೋಡ್ ಹಾಕ್ಬೇಕು. ಇಷ್ಟಾದ್ಮೇಲೆ ಸೇವ್ ವಿಡ್ರಾವಲ್ ಡೀಟೇಲ್ಸ್ ಅಂತ ಕೊಡಬೇಕು. ಇಷ್ಟಾದ್ಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಪ್ರೊಸೀಜರ್ ಇದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಬಾಟ್ ಇನ್ಫೋ ಅಂತ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ಮೇಲೆ ನಿಮ್ಮ ಹತ್ರ API ಅಂತ ನಿಮ್ ಚಾನೆಲ್ ಅಲ್ಲಿ ಇರುತ್ತೆ. ಇದನ್ನ ಸಿಂಪ್ಲಿ ಕಾಪಿ ಮಾಡಬೇಕು. ಕಾಪಿ ಮಾಡಿದ್ಮೇಲೆ ಕೆಳಗೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಡಿಸ್ಕೋವಾಲಾ ಅಫಿಷಿಯಲ್ ಲೋಕಲ್ ಫೈಲ್ ಅಪ್ಲೋಡರ್ ಬಾಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅದು ಟೆಲಿಗ್ರಾಮ್ಗೆ ಹೋಗುತ್ತೆ. ಟೆಲಿಗ್ರಾಮ್ಗೆ ಹೋದ್ಮೇಲೆ ಅಲ್ಲಿ ನೀವು ಉಂಟಲ್ಲ
ನೀವು ಆಲ್ರೆಡಿ ಕಾಪಿ ಮಾಡಿದ API ಕೀ ಇದೆಯಲ್ಲ ಅದನ್ನ ಅಲ್ಲಿ ಪುಟ್ ಮಾಡಬೇಕು. ಇದನ್ನ ಪುಟ್ ಮಾಡೋದ್ರಿಂದ ನಿಮ್ದು ಅದರಲ್ಲಿ ಕಂಪನಿ ಕಡೆಯಿಂದ ನಿಮ್ದು ಅಕೌಂಟ್ ಸಬ್ಮಿಟ್ ಆಗುತ್ತೆ. ಓಕೆ, ನಂತರ ನೀವು ಇನ್ನೊಂದು ಕಡೆಸಿಯಾಗಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ವೆರಿಫಿಕೇಶನ್ ಅಂತ ಒಂದಿದೆ. ಇದರಲ್ಲಿ ವೆರಿಫಿಕೇಶನ್ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಬೇಕು. ಕೆಳಗೆ ಸ್ಕ್ರೋಲ್ ಮಾಡಿದ್ಮೇಲೆ ನಿಮ್ದು ವಿಡ್ರಾಲ್ ಅಲೌಡ್ ಮಾಡ್ಲಿಕ್ಕೆ ಚಾನಲ್ ಲಿಂಕ್ ಅಂತ ಇರುತ್ತೆ. ಇಲ್ಲಿ ನೀವು ನಿಮ್ಮ ಚಾನಲ್ ಲಿಂಕ್ ಅಂದ್ರೆ ನೀವು ಉಂಟಲ್ಲ ಇಲ್ಲಿಂದ ಯಾವ ವಿಡಿಯೋನು ಲಿಂಕ್ ಎಲ್ಲಿ ಶೇರ್ ಮಾಡ್ತೀರಾ, ವಾಟ್ಸ್ಆಪ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಟೆಲಿಗ್ರಾಮ್ ಇರ್ಲಿ, ಎಲ್ಲಿ ಶೇರ್ ಮಾಡ್ತೀರಾ ಅದನ್ನ ಲಿಂಕ್ 1 by 1 ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಲಿಂಕ್ ಅನ್ನು ಇಲ್ಲಿ ಮೆನ್ಷನ್ ಮಾಡಬಹುದು. ನಂತರ ಅಪ್ಡೇಟ್ ಚಾನಲ್ ಲಿಂಕ್ಸ್ ಅಂತ ಕ್ಲಿಕ್ ಮಾಡಬೇಕು. ಇಷ್ಟು ಕ್ಲಿಕ್ ಮಾಡಿದ್ರೆ ನಿಮ್ದು ವಿಡ್ರಾಲ್ ಅಲೌಡ್ ಅಂತ ಆಗುತ್ತೆ. ಜಾಸ್ತಿ ಜನರಿಗೆ ವಿಡ್ರಾಲ್ ಪ್ರಾಬ್ಲಮ್ ಆಗುತ್ತೆ, ಅರ್ನಿಂಗ್ ಮಾಡ್ತಾರೆ, ಆದ್ರೆ ವಿಡ್ರಾಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇದೇ ಒಂದು ರೀಸನ್ ಫ್ರೆಂಡ್ಸ್. ಅಂದ್ರೆ ನೀವು ಯಾವ ಸೋಷಿಯಲ್ ಮೀಡಿಯಾದಿಂದ ನೀವು ಟ್ರಾಫಿಕ್ ತಗೊಂಡ್ ಬರ್ತೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೇವ್ ಅಪ್ಡೇಟ್ ಇಟ್ಸ್ ವಿಡ್ರಾಲ್ ಅಲೌಡ್ ಗ್ರೀನ್ ಮಾರ್ಕ್ ಮಾಡುತ್ತೆ. ಅಂದ್ರೆ ನಿಮ್ದು ವಿಡ್ರಾಲ್ ಯಾವಾಗ ಬೇಕಾದ್ರೂ ಇದು ವಿಡ್ರಾಲ್ ತೆಗಿಬಹುದು. ಓಕೆ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ರೀತಿಯ ಇಶ್ಯೂ ಇಲ್ಲ. ನೀವು ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಳಿಕೊಟ್ಟೆ, ಹಾಗೆ ನೀವು ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡೋದು ಹೇಳಿಕೊಟ್ಟೆ, ಹಾಗೆ ವಿಡ್ರಾಲ್ ಮಾಡೋದು ಹೇಳಿಕೊಟ್ಟೆ. ಓಕೆ, ಇಷ್ಟೆಲ್ಲ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ವಿಡ್ರಾವಲ್ಗೆ ಯಾವುದೇ ರೀತಿಯ ಅಡೆತಡೆ ಇಲ್ಲ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ನಂತರ ನೀವು ಅದಕ್ಕೂ ಹೆಚ್ಚು ಮಾಹಿತಿ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ ಇಲ್ಲಾಂದ್ರೆ ನನ್ನ ಟೆಲಿಗ್ರಾಮ್ ಅಲ್ಲಿ ಬಂದು ನನ್ನ ಹತ್ರ ಮಾತಾಡಬಹುದು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟೇ, ಅಷ್ಟರ ಒಳಗೆ ಬೈ ಬೈ.